ಮಾರ್ನಿಂಗ್ ಫ್ರೆಂಡ್ಸ್. ನಾವು ಜೀವಿಸ್ತಾ ಇರುವಂತ ಕಾಲ ಒತ್ತಡ, ಆತಂಕ ಮತ್ತು ಅಸ್ಪಷ್ಟತೆಯಿಂದ ತುಂಬಿದಂತ ಕಾಲ. ಒಂದು ಕರೆ, ಒಂದು ವರದಿ, ಒಂದು ಸುದ್ದಿ ಸಾಕು ನಮ್ಮ ಮನಸ್ಸನ್ನ ಗಾಬರಿಗೊಳಿಸ್ತದೆ. ಹೃದಯದಲ್ಲಿ ಭಯ ಮನೆ ಮಾಡ್ತದೆ. ಭಯ ಬಂದಾಗ ನಾವು ಸಾಮಾನ್ಯವಾಗಿ ಏನ್ ಮಾಡ್ತೇವೆ ಗೊತ್ತಾ? ಅತಿಯಾಗಿ ಯೋಚನೆ ಮಾಡ್ತೇವೆ, ಜನರಿಗೆ ಕರೆ ಮಾಡ್ತೇವೆ, ಸಾಮಾಜಿಕ ಜಾಲತಾಣಗಳಲ್ಲಿ ಉತ್ತರ ಹುಡುಕ್ತೇವೆ, ದೂರ್ ಕೊಡ್ತೇವೆ, ಅಸಹನೆ, ಕೋಪವನ್ನ ತೋರಿಸ್ತೇವೆ. ಆದ್ರೆ ದೇವ್ರ ವಾಕ್ಯ ನಮ್ಗೆ ಬೇರೆ ದಾರಿ ತೋರಿಸ್ತದೆ. ಭಯಕ್ಕಿಂತ ಪ್ರಾರ್ಥನೆಯನ್ನ ಆಯ್ಕೆ ಮಾಡು ಎಂಬುದಾಗಿ. ಭಯ ನಮ್ಮನ್ನ ಗಾಬರಿಗೊಳಿಸ್ತದೆ, ಪ್ರಾರ್ಥನೆ ನಮ್ಮನ್ನ ದೇವರ ಕಡೆಗೆ ನಡೆಸ್ತದೆ. ಫ್ರೆಂಡ್ಸ್, ಇಂದು ನಾವು ನೋಡೋಣ ಭಯ ಬಂದಾಗ ಪ್ರಾರ್ಥನೆಯನ್ನ ಹೇಗೆ ಆಯ್ಕೆ ಮಾಡಬೇಕು, ಬೈಬಲ್ ಏನ್ ಹೇಳ್ತದೆ, ಜೀವನದಲ್ಲಿ ಇದು ಹೇಗೆ ಕೆಲಸ ಮಾಡ್ತದೆ ಎಂಬುದಾಗಿ. ಮೊದಲನೇದಾಗಿ, ಭಯ ಸಹಜ, ಆದರೆ ಭಯಕ್ಕೆ ಶರಣಾಗುವಂಥದ್ದು ನಮ್ಮ ಆಯ್ಕೆ. 2ನೇ ಪೂರ್ವಕಾಲ ವೃತ್ತಾಂತ 23ನೇ ಅಧ್ಯಾಯ 3ನೇ ವಾಕ್ಯ ಹೇಳ್ತದೆ, ಯೆಹೋಷಾಫಾಟನು ಭಯಪಟ್ಟನು. ಆದರೆ ಆತನು ಏನ್ ಮಾಡಿದನ್ ಗೊತ್ತಾ? ಯುದ್ಧದ ಯೋಜನೆ ಮಾಡಲಿಲ್ಲ, ತನ್ನ ಸೇನೆಯನ್ನ ಹೆಚ್ಚಿಸಲಿಲ್ಲ, ನೆರೆಯ ರಾಜರನ್ನ ಆತ ಕರೆಯಲಿಲ್ಲ. ಆದ್ರೆ ಅವನ್ ಪ್ರಾರ್ಥನೆಯನ್ನ ಆಯ್ಕೆ ಮಾಡಿದನು. ಭಯ ಅವನನ್ನ ಶಬ್ದಗೊಳಿಸ್ಲಿಲ್ಲ, ಭಯ ಅವನನ್ನ ದೇವ್ರ ಕಡೆಗೆ ನಡೆಸ್ತು. ಫ್ರೆಂಡ್ಸ್, ಭಯ ಬರೋದು ತಪ್ಪಲ್ಲ, ಆದ್ರೆ ಆ ಒಂದು ಭಯದಲ್ಲಿ ನಿರ್ಧಾರ ಮಾಡುವಂಥದ್ದು ತಪ್ಪು. 2ನೇದಾಗಿ, ಪ್ರಾರ್ಥನೆ ನಮ್ಮ ಗಮನವನ್ನ ಸಮಸ್ಯೆಯಿಂದ ದೇವರ ಕಡೆಗೆ ತಿರುಗಿಸ್ತದೆ. 2ನೇ ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯ 12ನೇ ವಚನ, ಯೆಹೋಷಾಫಾಟನು ಹೇಳ್ತಾನೆ, ನಮ್ಗೇನ್ ಮಾಡ್ಬೇಕಂತ ಗೊತ್ತಿಲ್ಲ, ಆದ್ರೆ ನಮ್ಮ ಕಣ್ಣುಗಳು ನಿನ್ನ ಮೇಲಿದೆ. ಭಯ ಅಂದ್ರೆ ಸಮಸ್ಯೆ ದೊಡ್ಡದಾಗಿ ಕಾಣುವಂಥದ್ದು, ಪ್ರಾರ್ಥನೆ ಅಂದ್ರೆ ದೇವರನ್ನ ದೊಡ್ಡದಾಗಿ ಕಾಣುವಂಥದ್ದು. ಆದ್ರೆ ಸಮಸ್ಯೆ ಇಲ್ಲಿ ಕಮ್ಮಿ ಆಗ್ಲಿಲ್ಲ, ದೇವರ ಮಹಿಮೆ ಹೆಚ್ಚಾಯಿತು. ಫ್ರೆಂಡ್ಸ್, ಒಬ್ಬ ಯುವಕ ಕೆಲಸ ಕಳೆದುಕೊಂಡಂತ ಒಂದು ಸುದ್ದಿ ಬರ್ತದೆ ಅವನಿಗೆ. ಅವನ್ ಮೊದಲನೇ ದಿನ ಎಲ್ಲರಿಗೂ ಕರೆ ಮಾಡ್ತಾನೆ, ದೂರ್ ಹೇಳ್ತಾನೆ, ಅವತ್ತು ಅವನು ನಿದ್ರೆ ಮಾಡೋದಿಲ್ಲ. 2ನೇ ದಿನ ಬೆಳಗ್ಗೆ ಬೇಗ ಎದ್ದು ಮೌನವಾಗಿ ಕುಳಿತುಕೊಳ್ತಾನೆ, ದೇವರ ಮುಂದೆ ಮನ್ಸು ತೆರಿತಾನೆ, ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡ್ತಾನೆ. ಆದ್ರೆ ಕೆಲಸ ತಕ್ಷಣ ಅವನಿಗೆ ಸಿಗ್ಲಿಲ್ಲ, ಆದ್ರೆ ಅವನ ಮನಸ್ಸಿನೊಳಗೆ ಶಾಂತಿ ಬರ್ತದೆ. ಆ ಶಾಂತಿಯಲ್ಲಿ ಅವನು ಹೊಸ ದಾರಿಗಳನ್ನ ಹುಡ್ಕೋದಿಕ್ ಪ್ರಯತ್ನ ಪಡ್ತಾನೆ. ಕೊನೆಯದಾಗಿ, ಭಯ ಬಂದಾಗ ಪ್ರಶ್ನೆ ಇದು, ನಾನು ಭಯಕ್ಕೆ ಶರಣಾಗುತ್ತೇನಾ ಅಥವಾ ಪ್ರಾರ್ಥನೆಯನ್ನ ಆಯ್ಕೆ ಮಾಡುತ್ತೇನಾ? ಪ್ರಾರ್ಥನೆ ಸಮಸ್ಯೆ ಇಲ್ಲದವರ ಆಯ್ಕೆ ಅಲ್ಲ, ಪ್ರಾರ್ಥನೆ ದೇವರ ಮೇಲೆ ನಂಬಿಕೆ ಇಡುವವರ ಆಯ್ಕೆ. ಇಂದು ದೇವ್ರು ಕೇಳೋದಿಲ್ಲ ನಿನ್ನ ಬಳಿ ಶಕ್ತಿ ಇದೆಯಾ, ಆತನ್ ಕೇಳ್ತಾನೆ ನಿನ್ನ ಕಣ್ಣುಗಳು ಯಾರ ಮೇಲಿದೆ. ಹಾಗಾಗಿ ಫ್ರೆಂಡ್ಸ್, ಭಯ ಬಂದಾಗ ನೆನ್ಪಿಡಿ, ಮೊದಲು ಮೊಣಕಾಲೂರಿ ನಂತರ ನಿರ್ಧಾರ ಮಾಡಿ. ಭಯ ಅಲ್ಲ, ಪ್ರಾರ್ಥನೆಯನ್ನ ಆಯ್ಕೆ ಮಾಡಿ. ಆಗ ದೇವರ ಶಾಂತಿ ನಿಮ್ಮ ಹೃದಯವನ್ನ ಆಳ್ತದೆ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9902606453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.